ಕುಮಾರಸ್ವಾಮಿಗೆ ಕಂಟಕ ವಿಶೇಷ ಕಾರ್ಯಕ್ರಮ ಚರ್ಚೆಯನ್ನು ಶುರು ಮಾಡ್ತೇನೆ. ಕೋನ್ ರೆಡ್ಡಿ ಅವರೇ, JDSನ ಶಾಸಕರು, ಯುವ ನಾಯಕರು. ಕೋನ್ ರೆಡ್ಡಿ ಅವರೇ, ನಿಮ್ಮ ನಾಯಕರಂತ ಕುಮಾರಸ್ವಾಮಿ ನಿಮ್ಮ ಶಾಸಕಾಂಗ ನಾಯಕ, ನಿಮ್ಮ ಮರ್ಯಾದೆ ಕಳೆದಿಲ್ವಾ? ಶಾಸಕರಿಗೆ ಗೌರವ ಇಲ್ವಾ? ನಮ್ಮ ಶಾಸಕರು 1 ಕೋಟಿ ಕೇಳ್ತಾರೆ, ಅವರೇ ಟೀಮ್ ಮಾಡಿ ಹೊರಟಿದ್ದಾರೆ ಅಂದರೆ ನಿಮ್ಗೆ ಗೌರವ ಇಲ್ವಾ? ನೋಡಿ, ಕುಮಾರಸ್ವಾಮಿ ಅವ್ರ ಬಗ್ಗೆ ಒಂದು ಮುಖ ಮಾತ್ರ ತಾವು ತೋರಿಸಿದ್ರಿ. ಕುಮಾರಸ್ವಾಮಿ ಅವರು ಪಕ್ಷ ಯಾವ ರೀತಿ ಕಟ್ಟಿದ್ದಾರೆ, ಯಾವ ರೀತಿ ನಮ್ಮನ್ನೆಲ್ಲ ಬೆಳೆಸ್ಯಾರ ಅನ್ನೋದು ನಮ್ಗೆ ಅದರ ಅನುಭವ ಇದೆ. ಒಂದು ಖಾಸಗಿಯಾಗಿ ಮಾತನಾಡಿದಂಥ ಒಂದು ವ್ಯವಸ್ಥೆನ ತಾವು CD ಯಲ್ಲಿ ನೋಡಿರ್ಬೋದು. ಮಾತಾಡಿ ಅಂತಾರೆ, ಅಂದರೆ ಅದು ರೆಕಾರ್ಡ್ ಮಾಡ್ಕೋತಾರೆ. ಒಬ್ಬ ಮನುಷ್ಯ ಸಹಜಿಕ ಸಿಟ್ಟು ಬಂದಾಗ ಮಾತನಾಡುವಂಥ ವ್ಯವಸ್ಥೆ ಇರ್ಬೋದು. ಅದನ್ನು ಆ CD ಮಾಡ್ಕೊಂಡು ಹಿಂಗೆ ಮಾಡ್ತಾರೆ ಅಂತ ತಿಳ್ಕೊಂಡು ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ. ನ್ಯಾಚುರಲ್ ಸ್ಫೋಟ ಮಾತಾಡಿದ ಕುಮಾರಸ್ವಾಮಿ, ಅದು ಅವರು ಹೃದಯದಿಂದ ಕುಮಾರಸ್ವಾಮಿ ಒಂದು ದೊಡ್ಡ ಮಾತಿನಲ್ಲಿ ಜಿನಾನಿಟಿ ಇದೆ ಅಂತ, ಅದರಲ್ಲಿ ಪ್ರಾಮಾಣಿಕತೆ ಇದೆ ಅಂತ. ಕುಮಾರಸ್ವಾಮಿ ಅವರು ಒಂದು ತಪ್ಪು ಏನಂದ್ರೆ ಅವ್ರು ಹೃದಯದಿಂದ ಮಾತಾಡ್ತಾರೆ, ಕೆಲವು ಮಂದಿ ಮುಚ್ಚಿಟ್ಟು ಮಾತಾಡ್ತಾರೆ. ಅವ್ರು ಯಾವ್ದಾದ್ರು ಸಿಟ್ಟಿಗೆ ಮಾತಾಡೋದಲ್ಲ. ಇಲ್ಲಿ ನಡೀತಾ ಇರತಕ್ಕಂಥದ್ದು ಒಂದು ಭ್ರಷ್ಟಾಚಾರ ವಿಚಾರ ಚರ್ಚೆ ಬರ್ತಾ ಇದೆ. 40 ಜನ ಶಾಸಕರು 40 ಕೋಟಿ ಕೇಳ್ತಾ ಇದ್ದಾರೆ. ನಾನೇ ಹೇಳಿದ್ದೀನಿ ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ, ದುಡ್ಡು ಇಸ್ಕೊಳ್ರಿ ಅಂತ ಹೇಳಿದ್ದೀನಿ. ಅಂದ್ರೆ ಅರ್ಥ ಏನು? ನೋಡಿ, ವಿಜಯಗೌಡರು MLC ಮಾಡ್ಬೇಕಂತ ಭಾಳ ದೊಡ್ಡ ಪ್ರಯತ್ನ ಇತ್ತು, ಅದ್ರಾಗ ಇಲ್ಲ ಅಂತ ಅನ್ನಂಗಿಲ್ಲ. ಅವ್ರ ಜೊತೆಯಲ್ಲಿ ಮುಜಾಹಿದ್ ಕಾಂಟ್ರಾಕ್ಟರ್ ಮಾಡ್ಬೇಕಂತಿತ್ತು, ಹನುಮಂತ ಅಲ್ಕೋಡವ್ರು ಮಾಡ್ಬೇಕಿತ್ತು, ಅಶೋಕ್ ಪೂಜಾರ್ ಭಾಳ ಜನರು ಅದಕ್ಕೆ ಆಸೆ ಒಳಗಿದ್ರು. ಇರೋದು ಒಂದು ಪೋಸ್ಟು, ಎಲ್ಲರನ್ನ ಹೆಂಗೆ ಸರಿಸ್ಬೇಕು, ಅದಕ್ಕೆ ಹಿಂಗೆ ಏನಾರು ಖರ್ಚಿಗೆ ಬೇಕಾಗ್ಬೋದು, ಹಿಂಗೆ ಸರಿಸ್ಬೇಕಂತ ತಿಳ್ಕೊಂಡು ಹೇಳಿದ್ಬೋದಾಗಿ ಅವ್ರು ಇಷ್ಟು ಕೊಟ್ಟರೆ ಮಾಡ್ಬೇಕು, ಹಿಂಗೆ ಮಾಡ್ಕೊಂಡು ಹಿಂದೆ ಮಾಡಿದ್ದೇವೆ ನಾವು. SC ನೀರಾವರಿ ಸಾರು ಮಾಡಿದ್ದೇವೆ, ಅದೇ ರೀತಿಯಾಗಿ ಅಬ್ದುಲ್ ಅಜೀಮ್ ಮಾಡೇವಿ, ಚಿಕ್ಕ ಮಾಧವ್ರು ಮಾಡೇವಿ, ವಿಠ್ಠಲ್ ಹೆರೂರು ಮಾಡೇವಿ. ನಮ್ಮ ಪಕ್ಷ ಮಾಡಿಲ್ವ? ಅವ್ರಿಗೆಲ್ಲ ಹಿಂಗೆ ಇದನ್ನು ಮಾಡೇವಿ. ಏನೋ ಒಂದು ಇದು ವಿಷಯಕ್ಕೆ ದಯವಿಟ್ಟು ನಾ ಎಲ್ಲ TV ಚಾನಲ್ ಸಾಕಷ್ಟು ವ್ಯವಸ್ಥೆಗಳು ಹಿಂದೆ ತಾವೆಲ್ಲ ನೋಡಿರಿ. ಭ್ರಷ್ಟಾಚಾರ ವಿಷಯ ಬಂದಾಗ ಚರ್ಚೆ ಮಾಡಿದೆ. ಕುಮಾರಸ್ವಾಮಿ ಅವರು ಎಂದೂ ಸುಳ್ಳು ಹೇಳಂಗಿಲ್ಲ. ಈ ರಾಜ್ಯದ ಅವ್ರು 20 ಮುಖ್ಯಮಂತ್ರಿಗಳಲ್ಲಿ ಮಾತಾಡಿದ್ದು ಯಾವುದು ಸುಳ್ಳಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ. ಯಾರು ಶಾಸಕರು ದುಡ್ಡು ಕೇಳಿ ಈ ರಾತ್ರಿ ಈಗ ಕೂಡ್ತೀವಿ, ಈಗ ನೀವು ಕೂತ್ ಮಾತಾಡಿದನ್ನ ನೀವು ಟೇಪ್ ಮಾಡಿ ಹಿಂಗೆ ಇದನ್ನ ಮಾಡಿ ಮಾಡ್ತಾ ಅಂತ ನಮ್ಗೇನು ನಾವು ಯಾವ ಮಾಧ್ಯಮದವರು ಮಾಡಿದಲ್ಲ, ಇರ್ಬೋದು. ನಮ್ಮದಾಗ ಒಬ್ರು ಸೇರ್ಕೊಂಡು ಮಾಡಿದ್ರೆ ಏನು ತಪ್ಪಿಲ್ಲ. ಆದ್ರೆ ನಾವೇನಂತೀವಿ, ಶಾಸಕರು ಇವತ್ತು ನಾ ಶಾಸಕನಾಗಿದ್ದೀನಿ, ಯಾರು ದುಡ್ಡು ಜಗತ್ತಿದ್ದಂಥ ವಿರುದ್ಧ ನಾ ಗೆದ್ದು ಬಂದಿಲ್ವಾ? ಈಗ ನಿಮ್ ಖಾಸಗಿಯಾಗಿ ಒಬ್ಬ ಶಾಸಕನಿಗೆ ಗೌರವ ಕೊಡ್ಬೇಕಲ್ವಾ? ಹೇಳೋದು ಖಾಸಗಿಯಾಗಿ ನಮ್ಮ ಅಪ್ಪಗೆ ನಾವು ಹೆಚ್ಚು ಗೌರವ ಕೊಟ್ಟದ್ದು ಈ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಿದ್ದಾಗ ನೋಡ್ತೀವಿ, ಈಗೂ ನೋಡ್ತೀವಿ. ಎಲ್ಲ ಶಾಸಕರು ಪ್ರೀತಿ ಮಾಡ್ತಾರೆ ಕುಮಾರಸ್ವಾಮಿ. ಅದು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು. ನೀವು ಸಮರ್ಥನೆ ಮಾಡ್ಕೊಳ್ಳಿ, ಯಾಕಂದ್ರೆ ಯು ಆರ್ ದಿ ರೈಟ್ ಪರ್ಸನ್ ಟು ದಿ ಯುವರ್ ಪಾರ್ಟಿ ಡಿಫೆಂಡ್ ಮಾಡ್ಕೊಳ್ಳಿ. ನಾನು ತಪ್ಪು ಅಂತ ಹೇಳ್ತಲ್ಲ. ಪಾರ್ಟಿ ಡಿಪೆಂಡ್ ಮಾಡೋದು ಅಷ್ಟೇ ಅಲ್ಲ. ಕುಮಾರಸ್ವಾಮಿ ಅವರು ಆ ರೀತಿಯಾಗಿ ಹೇಳಿರ್ಬೋದು, ಆದ್ರೆ ಅವ್ರು ಖಾಸಗಿಯಾಗಿ ಹೇಳೋರ ಹೊರತಾಗಿ ಅದು ತಮ್ಮ ನನಗೆ ಹೇಳ್ತಾರದು ಅವ್ರು ಖಾಸಗಿಯಾಗಿ ಹೇಳಿದ್ರು ಸತ್ಯ ಹೇಳಿದಾರೆ ಅಂತ ಅನ್ಸುತ್ತೆ ಮಾದೇವ್ ಪ್ರಕಾಶ್ ಅವರೇ. ಬಹುತೇಕ ಇಲ್ಲಿ ಕೂತಿದ್ರೆ ಸತ್ಯ ಹೇಳಲ್ಲ. ಈ ಸತ್ಯ ಯಾವಾಗಲೂ ಕೂಡ ಖಾಸಗಿಯಾಗಿರುತ್ತೆ. ಖಾಸಗಿಯಾಗಿ ಮಾತಾಡಿರ್ತಕ್ಕಂಥ ಈ ಧಾಟಿ, ಅವರ ಆಕ್ರೋಶ, ಸಿಟ್ಟು, ಆ ಎಲ್ಲ ವಿಷಯಗಳನ್ನ ನೋಡ್ತಾ ಇದ್ರೆ ಎಲ್ಲಾದರೂ ತಮಾಷೆ, ಎಲ್ಲಾದರೂ ಹುಡುಗಾಟಿಕೆ ಅಂತ ಅನಿಸುತ್ತಾ ನಿಮಗೆ? ಹೂಗಾರ್ ಅವರೇ, ನಾನು ಆ ವಿಷಯ ಪ್ರಸ್ತಾಪ ಮಾಡೋದಕ್ಕಿಂತ ಮೊದಲು ನಾನು ನಮ್ಮ ಇಡೀ ಈ ನಮ್ಮ ಜನತಾಂತ್ರಿಕ ವ್ಯವಸ್ಥೆ ಇದೆಯಲ್ಲ, ನಾವು ನಂಬಿರುವಂತಹ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅನ್ನುವಂತಹ ಜನತಾಂತ್ರಿಕ ವ್ಯವಸ್ಥೆ ಸಂಪೂರ್ಣವಾಗಿ ರಾಟನ್ ಆಗಿದೆ, ಕೊಳತು ಹೋಗಿದೆ. ಇವತ್ತು ಅದು ಕುಸಿತಾ ಇದೆ. ಅದು ಬೇವು ಬಿತ್ತಿ ಮಾವು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಜನರಿಂದ ಆಯ್ಕೆಯಾಗುವಂತಹ ಜನಪ್ರತಿನಿಧಿಗಳು ಹಿಂದೆ ಏನಿತ್ತು ಅಂದರೆ ಒಂದು ಪಕ್ಷದ ತತ್ವ ಸಿದ್ಧಾಂತ ಇದನ್ನು ಒಪ್ಪದವರು ಜನಪ್ರತಿನಿಧಿ. ಅಲ್ಲ, ನಮಗೆ ಮಾತ್ರ ಹೇಳ್ಬೇಡಿ ಅಂತಾರೆ ಕುಮಾರಸ್ವಾಮಿ ಅವರು. ಅಲ್ಲಿಗೆ ಬರ್ತೀನಿ. ನಮ್ಮ ಕೋನ್ ರೆಡ್ಡಿ ಅವರು ಹೇಳಿದ ಮಾತಿಗೆ ನಾನು ಬರ್ತೀನಿ. ಇವತ್ತು ಜಾತ್ಯತೀತ ಜನತಾದಳದಲ್ಲಿ ಪಕ್ಷಕ್ಕಾಗಿ ದುಡಿದಂತಹ ಅನೇಕ ಕಾರ್ಯಕರ್ತರಿದ್ದಾರೆ. ಇವತ್ತು ಕುಮಾರಸ್ವಾಮಿ ಅವರು CD-ಯಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ, ಶಾಸಕರಿಗೆ 1 ಕೋಟಿಯನ್ನು ಕೊಡಬೇಕು. 40 ಶಾಸಕರಿದ್ದಾರೆ, 40 ಶಾಸಕರಿಗೆ 40 ಕೋಟಿ ಕೊಡಬೇಕು, ನನ್ನ ಹಣೆ ಬರಹ ಅನ್ನುವ ಒಂದು ಅದು ಡೆಸ್ಪರೇಟ್ ಆದ ಮಾತು, ಅಸಹಾಯಕತೆಯ ಮಾತು, ಹೃದಯಾಂತರಾಳದಲ್ಲಿರುವಂತಹ ಮಾತು ಅದೇನಾರು ಇರ್ಬೋದು. ಆದರೆ ಅದನ್ನು ಸಮರ್ಥಿಸುವ ಹಾಗೆ ನಮ್ಮ ಕೋನ್ ರೆಡ್ಡಿ ಅವರು, ನಾನು ಒಂದು ಪ್ರಶ್ನೆಯನ್ನು ಕೇಳ್ತೀನಿ, ಅದಕ್ಕೆ ಅವರು ಉತ್ತರ ಕೊಡಲಿ. ಅದನ್ನು ಸಮರ್ಥಿಸುವ ಹಾಗೆ 2008ರ ವಿಧಾನಸಭಾ ಚುನಾವಣೆಯಲ್ಲಿ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದಂತಹ ಮಲ್ಲಿಕಾರ್ಜುನ ಅವರು ಸೋತಿದ್ರು, ಪರಾಭವಗೊಂಡಿದ್ರು. ಅಂತಹ ಒಬ್ಬ ಹೀ ಈಸ್ ಎ ಉದ್ಯಮಪತಿ. ಒಬ್ಬ ಉದ್ಯಮಪತಿ ಅಂತ ಹೀ ಈಸ್ ರಿಯಲ್ ಎಸ್ಟೇಟ್ ಸಾಮ್ರಾಜ್ಯದಲ್ಲಿ ಒಬ್ಬ ಭಾರಿ ಕುಳಾವ. ಅವರೇನೆ
ಇವತ್ತು ನನ್ನ ಹತ್ರ ಇಷ್ಟು ಹಣ ಇದೆ, 150 ಕೋಟಿ ಇದೆ, 200 ಕೋಟಿ ಇದೆ ಅಂತ ಮಲ್ಲಿಕಾರ್ಜುನ ಅವರು ಡಿಕ್ಲೇರ್ ಮಾಡಿದ್ರು. ಅನದರ್ ಪರ್ಸನ್ ಕುಪೇಂದ್ರ ರೆಡ್ಡಿ ಕಾಂಗ್ರೆಸ್ ಅವರು ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೇಳಿದ್ರು, ಸಿಕ್ಕಿಲ್ಲೋ ಗೊತ್ತಿಲ್ಲ ನನಗೆ, ಸಿಗಲಿಲ್ಲ ಅವರಿಗೆ. ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದರು. ಕಾಂಗ್ರೆಸ್ ಬಿಡ್ತಾರೆ. ಒಂದು ಕಡೆ ಕುಪೇಂದ್ರ ರೆಡ್ಡಿ, ಮತ್ತೊಂದು ಕಡೆ ಮಲ್ಲಿಕಾರ್ಜುನ, ಇವರಿಬ್ಬರೂ ರಿಯಲ್ ಎಸ್ಟೇಟ್ನಿಂದ ಬಂದಂತಹವರು. ಇವರಿಬ್ಬರೂ ರಿಯಲ್ ಎಸ್ಟೇಟ್ನಲ್ಲಿ ಕೋಟ್ಯಾಂತರ ರೂಪಾಯಿ, 100 ಕೋಟಿ ರೂಪಾಯಿಗಳನ್ನು ಮಾಡಿರುವಂತಹ ವ್ಯಕ್ತಿಗಳು. ಇಂತಹವರಿಗೆ ನಿಮ್ಮ ಪಕ್ಷ ಟಿಕೆಟ್ ಕೊಡ್ತು ಅಂದ್ರೆ ಅರ್ಥ ಏನು? ಪಕ್ಷದ ಕಾರ್ಯಕರ್ತರ ನಿಮ್ಮ ಪಕ್ಷದ ಕೋನರೆಡ್ಡಿ ಅವರ ನಿಮ್ಮ ಪಕ್ಷದ ತತ್ವ ಸಿದ್ಧಾಂತವನ್ನು ನಂಬಿ ರೇಸ್ ಕೋರ್ಸ್ ರಸ್ತೆಯಲ್ಲಿರುವ ಜನತಾದಳದ ಕಚೇರಿಯಲ್ಲಿ ಕಸ ಗುಡಿಸಿದ್ರ ಅವರು? ಯಾರು? ಮಲ್ಲಿಕಾರ್ಜುನ ಅವರು. ನೋಡಿ ರಾಜಕೀಯ ಸಂದರ್ಭಗಳೇ ಹೇಳ್ತೇನೆ ನಾನು ಹೇಳೋದು. ಈ CD ಬಿಡುಗಡೆ ಆಗಿರುವಂತಹ ಸಂದರ್ಭ ಅಂತಂದ್ರೆ 1 ಕೋಟಿ ಕೇಳ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ಅವರು ಹೇಳಿರೋದು. ಮತ್ತೆ ಇವತ್ತು ಇಂಥದ್ದು ನಾನು ಇದು ಬರೀ ಜಾತ್ಯತೀತ ಜನತಾದಳದಲ್ಲೇ ಇದು ನಡೀತಾ ಇದೆ ಅಂತ ಹೇಳಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲೂ ಇಂಥದ್ದು ನಡೆದಿದೆ, ಭಾರತೀಯ ಜನತಾ ಪಕ್ಷದಲ್ಲೂ ಇಂಥದ್ದು ನಡೆದಿದೆ. ನಾವೀಗ ಜನರಲೈಸ್ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಯಾವತ್ತೂ ಕೂಡ ಈಗ ಅಂಗೈ ಹುಂಡಿಗೆ ಕನ್ನಡಿ ಬೇಕಾದ ಈಗ ನಮ್ಮ ಹತ್ರ ಒಂದು ಇದೆಯಪ್ಪ ಚರ್ಚೆಗೆ ವಿಷಯ ಅಲ್ಲ. ಅದು ನಿಜ ಹೂಗಾರ್ ಅವರೇ, ಅಂಗೈ ಹುಂಡಿಗೆ ಕನ್ನಡಿ ಬೇಕಂತ ಅನ್ನೋದು ಒಂದು ಸತ್ಯ. ಈಗ ನಾನು ಅದಕ್ಕೆ ಈಗ ಇರೋದ್ರಿಂದ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ನಾಳೆ ಕಾಂಗ್ರೆಸ್ ಬಿಜೆಪಿ ಈ ತರ ಸಿಕ್ಕರೆ ಅದನ್ನು ಚರ್ಚೆ ಮಾಡ್ಬೇಕಾದ್ರೆ ಅದರಿಂದ ಅದ್ರ ಜೊತೆಗೆ ರೆಡ್ಡಿ ಅವರೇ, ಮಾದೇವ ಪ್ರಕಾಶ್ ಎತ್ತಿರ್ತಕ್ಕಂಥ ಸುತ್ತಿ ಬಳಸಿ ಅಲ್ಲ, ನಿಮ್ಮ ಪಕ್ಷದವರೇ ಅಲ್ಲದೆ ಇರ್ತಕ್ಕಂಥ ಕುಪೇಂದ್ರ ರೆಡ್ಡಿ ದಿಢೀರಾಗಿ 24 ಗಂಟೆಯಲ್ಲಿ JDS-ನ ನಾಯಕರಾಗ್ತಾರೆ, JDS-ನ ಕ್ಯಾಂಡಿಡೇಟ್ ಆಗಿ ಅವರು ನಾಮಿನೇಷನ್ ಆಗ್ತಾರೆ. ದಿಢೀರಾಗಿ BJP ಕ್ಯಾಂಡಿಡೇಟ್ ಒಬ್ಬ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗ್ತಾರೆ. ಅವ್ರಿಗೇನೋ ಧರ್ಮಕ್ಕಾಗಿ ನೀವು ಓಟ್ ಹಾಕಿದ್ರಾ ಅಥವಾ ನಿಮ್ಮ ಪಕ್ಷ ಅವ್ರನ್ನ ಬೆಂಬಲಿಸ್ತಾ? ಈ ರಾಜ್ಯಸಭಾ ಚುನಾವಣೆ ಮತ್ತು MLC ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಕ್ಯಾಂಡಿಡೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ರಾಜಕೀಯ ಪಕ್ಷಗಳ ನಿರ್ಣಯ ಮಾಡ್ತಾವೆ. ಇವತ್ತು ನಾಯ್ಡು ಅವರು ತೊಗೊಂಬಂದು ಆಂಧ್ರದಿಂದ ಇಲ್ಲಿ ಕ್ಯಾಂಡಿಡೇಟ್ ಮಾಡಿ ಗೆಲ್ಸಿದ ಉದಾಹರಣೆ ಇದೆ. ಅವರು ಒಂದು ಪಕ್ಷದ ತತ್ವ ಸಿದ್ಧಾಂತ ಇದನ್ನು ಆ ಪಕ್ಷಕ್ಕಾಗಿ ದುಡಿದಿರೋರು. ಇನ್ನೊಂದು ಪ್ರಶ್ನೆಯನ್ನ ಕೇಳ್ತೀನಿ. MAM ರಾಮಸ್ವಾಮಿ ಅವರು ರಾಜ್ಯಸಭಾ ಸದಸ್ಯರಾದ್ರು. ಅದಕ್ಕೆ ಮೊದಲು ರಾಮಕೃಷ್ಣ ಹೆಗಡೆ ಅವರು ಜೇತ್ಮಲಾನಿ ಅವರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಿದ್ರು. ಆವಾಗ ದೇವೇಗೌಡರು ವಿಜಯ ಮಲ್ಯ ಮಾಡಿರಲಿಲ್ವಾ? ಹೌದು, ರಾಜೀವ್ ಚಂದ್ರಶೇಖರ್ ಸಾಹೇಬ್ರು ಮಾಡಿರ್ಲಿಲ್ವಾ? ಅದನ್ನ ಹೇಳಿ ಇವ್ರಿಗೆ ಓಟ್ ಹಾಕಿರ್ಲಿಲ್ವಾ? ನೀವು ಒಂದು ನೆಗೆಟಿವ್ ಪಾಯಿಂಟ್ ಅಷ್ಟೇ ಹಾಕತ್ತೀರಿ ಸರ್. ಕೇಳಿ, ನೀವು ಬರೇ JDS ಸತತ ಮಾಡಿದ್ರೆ ತಿಳ್ಕೊಬೇಡ್ರಿ. ನೀವು ಒಂದು ಪಕ್ಷದಲ್ಲ, ಎಲ್ಲ ಪಕ್ಷದ ಸಹಾಯ ಮಾಡಿದ್ದೀನಿ ಯಾರು ಹೇಳುದಿಲ್ಲ. ಒಂದು ಕುಪೇಂದ್ರ ರೆಡ್ಡಿ ಅವ್ರಿಗೆ ಮಾಡಿರಿ ನೀವು ಅಂತ ಹೇಳ್ತೀರಿ. ಯಾಕೆ ಕುಪೇಂದ್ರ ರೆಡ್ಡಿ ಅವ್ರು ಮಾಡಬಾರ್ದು? ಅಲ್ಲಿ ಪಕ್ಷದ ನಾಯಕರವರು ಪಕ್ಷದ ನಾಯಕರಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿ ಮಾಡಬೇಕು. ಅಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿ ಮಾಡಬೇಕು. ಮಾಡಿದ್ರಿ ಕುಪೇಂದ್ರ ರೆಡ್ಡಿ ಯಾಕೆ ಮಾಡಿದ್ರಿ? ಯಾರು ಕುಪೇಂದ್ರ ರೆಡ್ಡಿ ಯಾಕೆ ಮಾಡಿ? ಪಕ್ಷದಲ್ಲಿ ಇರಲಿಲ್ಲ ಬೇರೆಯವರು? ನೋಡಿ, ಸಡನ್ ಆಗಿ ತೀರ್ಮಾನ ತೆಗೆದುಕೊಳ್ಬೇಕಾಗತ್ತೆ ಕೆಲವೊಂದ್ಸಲ ರಾಜಕೀಯ ಪಕ್ಷಗಳಿಗೆ. ನನಗೆ ನೀವು ಕುಪೇಂದ್ರ ರೆಡ್ಡಿ ಆಯ್ಕೆ ಮಾಡಕ್ಕೆ ಏನು ಸಮರ್ಥನೆ ಅಂತ? ನಿಮ್ಮ ಪಕ್ಷದಲ್ಲಿ ಇರಲಿಲ್ಲ ಬೇರೆ ಯಾರು? ಆ ಮಟ್ಟದಲ್ಲಿ ನಾನು ವಿಚಾರ ಮಾಡಲಿಕ್ಕೆ ತಯಾರಾಗಲ್ಲ. ಯಾಕೆಂದ್ರೆ ಅದು ನಮ್ಮ ಮುಖಂಡರು ಮಾಡ್ಬೇಕಾದ್ರೆ ನಾನು ಹೇಳ್ತಾ ಇರೋದು. ಒಬ್ಬ ಶಾಸಕರ ಬಗ್ಗೆ ಒಂದು ಇದ್ರೊಳಗೆ ಬಂದಾಗ ನಾನು ನನ್ನ ಸ್ಪಷ್ಟನೆ ಕೊಡ್ಲಿಕ್ಕೆ ಬಯಸ್ತಾನೆ ಹೊರತಾಗಿ ಹುಡುಕಿದ ವಿಷಯ ನಮ್ಮ ಏನಿದ್ರು ಒಂದು ಮರಳು ಸಿದ್ದಪ್ಪನವರು ತಾವು ಕೂಡ ರಾಜ್ಯಸಭೆಯ ಕ್ಯಾಂಡಿಡೇಟ್ ಆಗಿದ್ರಿ, ಸೋತಿದ್ರಿ ಹೇಮಮಾಲಿನಿ ವಿರುದ್ಧ. ಇವ್ರು ಯಾರು ಗೆಲ್ಲಲ್ಲ ಅಂತ ಗೊತ್ತಾದಾಗ, ಈ ಓಟ್ಗಳು ಯಾವತ್ತೂ ಕೆಲಸಕ್ಕೆ ಬರಲ್ಲ ಅಂತ ಗೊತ್ತಾದಾಗ ಮರಳು ಸಿದ್ದಪ್ಪನವರು ಅನಂತಮೂರ್ತಿಯವರು ತರ್ತಾರೆ. ಇವತ್ತು ನೋಡಿದ್ರೆ ಯಾರಿದ್ದಾರೆ ನೀವು ಗೆದ್ದಿರ್ತಕ್ಕಂಥವ್ರು JDS. ನಾವು JDS-ನೇ ಮಾತಾಡೋಣ, ಯಾಕಂದ್ರೆ JDS ವಿಷಯ ಇರೋದ್ರಿಂದ, ಆ ಸೀರಿಯಲ್ ಬಂದಿರತಕ್ಕಂಥ JDS ಪ್ರಸ್ತಾಪ ಆಗಿರೋದ್ರಿಂದ ಒಬ್ಬ ಕುಪೇಂದ್ರ ರೆಡ್ಡಿ, ಒಬ್ಬ ಮಲ್ಲಿಕಾರ್ಜುನ್ ಗೆಲ್ಲಿಸಿದ್ದಾರೆ JDS-ನವ್ರು. ಏನು ಹೇಳ್ತೀರಿ? ಇಲ್ಲ, ಇಲ್ಲಿ ವಾಸ್ತವವಾಗಿ ಚರ್ಚೆಯನ್ನು ಹೀಗೆ ಭಾಳ ಸೀಮಿತಗೊಳಿಸಿ ಕುಮಾರಸ್ವಾಮಿ ಅವರಿಗೆ ಅಥವಾ JDS-ಗೆ ಮಾತ್ರ ಸೀಮಿತಗೊಳಿಸಿ ಚರ್ಚೆ ಮಾಡೋದು ಒಂದು ರೀತಿ. ಆದರೆ ಒಟ್ಟು ದೇಶದ ರಾಜಕಾರಣ ಎಂಥ ಅಧೋಗತಿಗೆ ಹೋಗಿದೆ ಅನ್ನೋದನ್ನು ಚರ್ಚೆ ಮಾಡೋದು ಮತ್ತೊಂದು ರೀತಿ. ಯಾಕೆಂತಂದರೆ ನನಗೆ ಗೊತ್ತಿರೋ ಮಟ್ಟಿಗೆ ಮಾದೇವ್ ಪ್ರಕಾಶ್ ಅವ್ರಿಗೂ ಗೊತ್ತಿರಬೇಕನೋ, ಈಗ ಒಂದು ತಿಂಗಳಿಂದೆ DH ಶಂಕರಮೂರ್ತಿಯವರು ಸಾಗರದಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ರು. 8 ಕೋಟಿ ರೂಪಾಯಿ ದುಡ್ಡಿದ್ದರೆ ಕರ್ನಾಟಕದಲ್ಲಿ ಯಾರು ಬೇಕಾದ್ರೂ MLC ಆಗ್ಬೋದು, ನನಗೆ ಬೇಕಾದ್ರೆ ಅಡ್ರೆಸ್ ಗೊತ್ತಿದ್ದಾವೆ, 8 ಕೋಟಿ ಹಣನ ಸರಿ ಜೊತೆ ಮಾಡಿಕೊಂಡು ನನ್ನ ಹತ್ರ ಬಂದರೆ ನಾನು ಅಡ್ರೆಸ್ಗಳ್ನ ಕೊಡ್ತೀನಿ ಅಂತ ಹೇಳಿದರು. ಅಂದರೆ ನಾನು DH ಶಂಕರಮೂರ್ತಿಯವ್ರನ್ನ ಅದಕ್ಕಾಗಿ ದೂಷಣೆ ಮಾಡೋದಿಲ್ಲ. ಹಾಗೆ ಕುಮಾರಸ್ವಾಮಿಯವರನ್ನೇ ಪ್ರತ್ಯೇಕಿಸಿ ಚರ್ಚೆ ಮಾಡೋದ್ರಲ್ಲೂ ಅರ್ಥ ಇಲ್ಲ. ಒಟ್ಟು ದೇಶ ಯಾವ ದಾರಿಯನ್ನು ಹಿಡಿದಿದೆ, ಹಣ ಮತ್ತು ಅಧಿಕಾರ ಇವೆರಡರ ಸಲುವಾಗಿ ಯಾವ ಮಟ್ಟಕ್ಕೆ ಬೇಕಾದರೂ ಹೋಗ್ಬೋದು, ಅದನ್ನು ಹೆಂಗೆ ಬೇಕಾದರೂ ಸಮರ್ಥಿಸ್ಕೊಳ್ಬೋದು. ಅಲ್ಲ, ನನ್ನ ಭಾಜಪ ಜನತಾ ಎಲ್ಲ ಮಾಡ್ತಾ ಇದ್ದಾರೆ. ಈಗ ನನ್ನ ಸ್ನೇಹಿತರು
ಸಮರ್ಥನೆ ಮಾಡಿಕೊಂಡ್ರು. ಸಮರ್ಥನೆ ಮಾಡ್ಕೊಂಡು ದಾಟಿ ಆಗಿತ್ತು ಅಂದರೆ ಸ್ವಲ್ಪ ದಯವಿಟ್ಟು ಸುಮ್ಮನೆ ಇರಿ. ಕಳ್ತನ ಮಾಡೋದು ತಪ್ಪು ಅಂತ ಅವ್ರು ಹೇಳಲ್ಲ, ಸಿಗಾಕೊಂಡು ಹೋಗಿ ತಪ್ಪು. ಅಲ್ಲ, ಸಿಗಾಕೊಂಡ ಕೇಸ್ ಹಾಕೋದು ಇದು ಆ ಮಟ್ಟಕ್ಕೆ ಬಂದ್ಬಿಟ್ಟಿದೆ ನಮ್ಮ ದೇಶದ ರಾಜಕಾರಣ. ಕಾಶ್ಯಪ್ನವ್ರ ಬಗ್ಗೆ ಹೇಳಿದ್ರೆ ವೈವಿಧ್ಯಕ್ಕೆ ಸಿಗಾಕೊಂಡೆ ನಾವು ಮಾಡ್ತೀವ್ರಿ ಸಿಗಾಕೊಳ್ಳ ಅಂದಂಗೆ ಆಗುತ್ತೆ. ಕಳ್ತನ ಮಾಡೋದು ತಪ್ಪಲ್ಲ, ಅವತ್ತು ಸಿಗಾಕೊಂಡ ಕಳ್ಳ ಸಿಕ್ಕೊಂಡ್ಬಿಟ್ರೆ ಅದು ನಮ್ಮ ಜೊತೆಗೆ ಕೃಷ್ಣ ಪ್ರಸಾದರೇ ಇವತ್ತು ಕುಮಾರಸ್ವಾಮಿ ಆಡಿದಂಥ ಮಾತುಗಳು, ನಮ್ಮ ಶಾಸಕರು 1 ಕೋಟಿ ಕೇಳ್ತಾರೆ, ಇಲ್ಲದೆ ಹೋದರೆ ನಾನು ಓಟೆ ಹಾಕಲ್ಲ, ನಿಮ್ಮ ಸೈನ್ಯ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ನಮಗೆಲ್ಲ ಪರಿಸ್ಥಿತಿ ಭಾಳ ಗಂಭೀರ ಇದೆ, ಪಕ್ಷ ಕಟ್ಟಬೇಕಂತ ಹೇಳ್ತಾರೆ. ನಾನು ಎಲ್ಲೂ ದುಡ್ಡು ಇಸ್ಕೊಂಡಿಲ್ರಿ, ಯಾಕೆ ದುಡ್ಡು ಇಸ್ಕೊಂಡಿದ್ರೆ ತಾನೇ ಗೊತ್ತಾಗೋದು ಭ್ರಷ್ಟಾಚಾರ ಅಂತೇಳಿ. ನಾನು ತಮಾಷೆಗೆ ಹೇಳಿರೋದು, ಹುಡುಗಾಟಿಕೆ ಹೇಳಿರೋದು ಅಂತ ಹೇಳ್ತಾರೆ ಕುಮಾರಸ್ವಾಮಿ. ಕೃಷ್ಣ ಪ್ರಸಾದ್ ಅಂತ ನೀವು ಕೇಳಿಸ್ತಾ ಇದೆಯಾ? ಎಸ್, ನಾನು DSV ನಿಮ್ಮನ್ನ BJP ಶಾಸಕರಂತ ವೀರೇನವ್ರು ಕೇಳ್ತೀನಿ. ವೀರೇನವರೇ, ಕುಮಾರಸ್ವಾಮಿ ಆಡಿಯೋ ಸಿಡಿಯೋ ಬಗ್ಗೆ ತಮಗೆಲ್ಲ ಮಾಹಿತಿ ಇದೆ. ಅವ್ರು ಹೇಳ್ತಾ ಇರೋದು ನಮ್ಮಲ್ಲ ಅಷ್ಟೇ ಈ ಥರ ಎಲ್ಲ ಏನೇ BJP ಕಾಂಗ್ರೆಸ್ನಲ್ಲಿ ಇರೋರೆಲ್ಲ ಸತ್ಯ ಹರಿಶ್ಚಂದ್ರ ಅಂತ ಹೇಳ್ತಾ ಇದ್ದಾರೆ. ನಿಮ್ಮಲ್ಲೂ ಕೂಡ ಇದೆ ನಡೀತಾ ಇರೋದು. ಸರ್, ಯಾವುದೇ ಪಕ್ಷ ಆ ರೀತಿಯ ಹಣಕ್ಕಾಗಿ ವಿಧಾನ ಪರಿಷತ್ ಮತ್ತು ರಾಜ್ಯಸಭಾ ಸೀಟ್ಗಳನ್ನು ಹಣಕ್ಕೆ ಮಾರಾಟ ಮಾಡಿಕೊಳ್ಳುವಂಥದ್ದು ಆ ಎರಡೂ ಸದನಗಳಿಗೂ ಎಸಗದಂಥ ದ್ರೋಹ ಅಂತ ನಾನು ಕರೆಯೋಕ್ಕೆ ಇಷ್ಟಪಡ್ತೇನೆ. ಈಗ ಅಸೆಂಬ್ಲಿನಲ್ಲಿ ಕೆಳಮನೆ ಪಾರ್ಲಿಮೆಂಟ್ನಲ್ಲಿ ಹೆಚ್ಚು ಸಂಖ್ಯೆ ಇರ್ತಾರೆ, ಅಲ್ಲಿ ಮಾಡಿದ ತಪ್ಪನ್ನು ತಿದ್ದುವಂಥ ವೇದಿಕೆಗಳು ಇವೆರಡೂ ಕೂಡ, ರಾಜ್ಯಸಭಾ ಇರ್ಬೋದು, ವಿಧಾನ ಪರಿಷತ್ ಇರ್ಬೋದು. ನಿಮ್ಮಲ್ಲೂ ಬಿಜೆಪಿಯಲ್ಲೂ ಇದೆ, ಕಾಂಗ್ರೆಸ್ ಅವರು ಸತ್ಯ ಹರಿಶ್ಚಂದ್ರ ಇದ್ದಾರ ಅಂತ ಅಲ್ಲ, ನಾನು ಹೇಳ್ತಾ ಇರೋದು ಯಾವುದೇ ಪಕ್ಷದಲ್ಲಿ ಈ ಥರದ್ದು ಇರಬಾರ್ದು ಅಂತ. ಆ ಪಕ್ಷದಲ್ಲಿದೆ, ಈ ಪಕ್ಷದಲ್ಲಿದೆ ಅಂತ ಹೇಳಲ್ಲ. ಯಾವುದೇ ಪಕ್ಷದಲ್ಲಿ ಈ ರೀತಿಯ ಒಂದು ಪ್ರಕ್ರಿಯೆ ಇರಬಾರ್ದು, ಹಣ ತಕೊಂಡು ನಾಮಕರಣ ಮಾಡುವಂತ ಪ್ರಕ್ರಿಯೆ ಇರಬಾರ್ದು. ಈಗ ನಡೀತಾ ಇದೆ ಒಂದು ಸಮರ್ಥನೆ. ಈಗ ನಡೀತಾ ಇದೆ ಅಂತ ಆಯ್ತು ಅಲ್ಲ, ಈಗ ಇದು ಬಯಲಿಗೆ ಬಂದಿದೆ. ಇದೊಂದು ಪಾಠ ಅಂತ ಬೇರೆ ಪಕ್ಷಗಳು ತಿಳ್ಕೊಳ್ಬೇಕಾಗ್ತದೆ. ಯಾವುದೇ ಪಕ್ಷ ಇಂಥ ಕೆಲಸವನ್ನು ಮಾಡಬಾರ್ದು. ಕಳೆದ 10 ವರ್ಷಗಳಿಂದ ಹೇಗೋ ಏನೋ ಈ ರೀತಿಯ ಪ್ರಕ್ರಿಯೆ ಆರಂಭ ಆಗಿದೆ. ಆ 10 ವರ್ಷದ ಹಿಂದೆ JDS BJP ಅವರು ಸೇರಿದ ಮೇಲೆ ಹಣಕ್ಕೆ ಹೆಚ್ಚು ಬೆಲೆ ಬಂತು ಅಂತ. ಖಂಡಿತ ಅದನ್ನ ನಾನು ಒಪ್ಪಲ್ಲ. JDS BJP ಒಟ್ಟಾದ ಮೇಲೆ ಅನ್ನೋದನ್ನು ನಾನು ಒಪ್ಪಲ್ಲ. ನೀವು 10 ವರ್ಷ ಅಂದ್ರೆ ಅದೇ ತಾನು ಲೆಕ್ಕ. ಆದ್ರೆ 10 ವರ್ಷ ಟೈಮ್ ಹೇಳಿದ್ರಲ್ಲ, ಅಲ್ಲ ವೀರೇನವರೇ, 10 ವರ್ಷ ಟೈಮ್ ಹೇಳಿದ್ರೆ ಬಹುತೇಕ ಅಲ್ಲಿಂದ ಶುರು ಆಗುತ್ತೆ ಅಂತ. ಅಲ್ಲ ಅದೇ ಆ ಟೈಮ್ಗಲ್ಲ, ಎಲ್ಲಾ ಪಕ್ಷಗಳು ಕೂಡ. ವೀರೇನವರೇ 10 ವರ್ಷ ಅಲ್ಲ, ವೀರೇನವರ ನಿಮಿಷ, ನೀವ್ ಹೇಳಿದ್ದೆ ಸ್ಟೇಟ್ಮೆಂಟ್ 10 ವರ್ಷದಿಂದ ಅಂದ್ರೆ ಬಳ್ಳಾರಿ ಗಣಿ ದುಡ್ಡು ಎಲ್ಲ ಸೇರ್ಕೊಂಡಿರೋದು, ಯಡಿಯೂರಪ್ಪ ಸೇರಿದ್ದು ಅಲ್ಲ. ನಾನು ಹೇಳಿದ ಮಾತು 10 ವರ್ಷಗಳಿಂದ ಹಣ ತಕೊಂಡು ನಾಮಕರಣ ಮಾಡ್ತಿದ್ದಾರೆ ಅಂತ ಅಲ್ಲ. 10 ವರ್ಷಗಳಿಂದ ಈಚೆಗೆ ತಜ್ಞರು ಬರ್ತಾ ಇಲ್ಲ, ಪಂಡಿತರು ಬರ್ತಾ ಇಲ್ಲ, ವಿವಿಧ ಕ್ಷೇತ್ರಗಳಿಂದ ಬರ್ತಾ ಇಲ್ಲ ಅನ್ನುವಂಥ ಮಾತು ಹೇಳ್ತೀವಿನ. 10 ವರ್ಷಗಳಿಂದ ಹಣ ತಕೊಂಡು ಪ್ರಕ್ರಿಯೆ ಆರಂಭ ಆಗಿದೆ ಅನ್ನೋ ಮಾತು ನಾನು ಹೇಳಲಿಲ್ಲ. ಬರ್ತಾ ಇದಾರೆ, ಪಕ್ಷದ ಬದ್ಧತೆ ಬಗ್ಗೆ ಗೊತ್ತಿಲ್ಲದವ್ರು ಬರ್ತಾ ಇದಾರೆ, ಯಾರ್ಯಾರು ಬರ್ತಾ ಇದಾರೆ ಅಂತ ಹೇಳ್ತಾ ಇದ್ರಿ. ಅಲ್ಲ, ಅದು ಹೇಳ್ತಾ ಇದ್ದೇನೆ. ಆದ್ರೆ 10 ವರ್ಷದಿಂದ ಈಚೆಗೆ ಹಣ ತಕೊಂಡು ಬರ್ತಾ ಇದ್ದಾರೆ ಅನ್ನೋ ಮಾತು ನಾನು ಒಪ್ಪಲ್ಲ. ಮತ್ತೆ ಹೆಂಗ್ ಬರ್ತಾ ಇದಾರೆ ಈಗ? ಇಲ್ಲ, ಅಲ್ಲ, ಆ ಪ್ರಕ್ರಿಯೆನೇ ಹಂಗಾಗ್ಬಿಟ್ಟಿದೆ. ಈಗ ಉದ್ಯಮಿಗಳನ್ನ ತರುವಂತಹದ್ದು, ಮತ್ತೆ ಯಾರು ಹಣವಂತರು ಉದ್ಯಮಿಗಳು ಆ ಥರದವ್ರು ಬರ್ತಿದಾರಲ್ಲ, ಇದು ಆ ಎರಡೂ ಸದನಗಳು ಯಾವ ಕಾರಣಕ್ಕಾಗಿ ಆರಂಭ ಆಗಿವೆಯೋ ಅದ್ರ ಅರ್ಥ ಕಳ್ಕೊಳ್ತಾ ಇವೆ ಅನ್ನೋ ಮಾತನ್ನು ಮಾತ್ರ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದ್ರ ಅರ್ಥ 10 ವರ್ಷಗಳ ಈಚೆಗೆ JDS ಮತ್ತು BJP ಇತ್ತು, ಅವರು ಹಣ ತಕೊಂಡು ನಾಮಕರಣ ಮಾಡಿದ್ದಾರೆ ಟೈಮ್ ಹೇಳ್ತಿರೋದು ನಾನು 10 ವರ್ಷದಿಂದ ಈಚೆಗೆ ಅಂತ ಹೇಳ್ತಾ ಇದ್ದಾರೆ ವೀರೇನವರು. ಇತ್ತೀಚೆಗೆ ಬರುವಂತವರು ಯಾರು ಆ ಸ್ಥಾನವನ್ನ ಹೆಂಗ್ ಆ ಸ್ಥಾನದಲ್ಲಿ ಇರ್ಬೇಕು ಅಂತವ್ರು ಬರ್ತಾ ಇಲ್ಲ. 15 ವರ್ಷದಿಂದ ಈ ತರ ಶುರು ಆಗಿದೆ ಅಂತಂದ್ರೆ ಸೊ ಅವರು ಇವ್ರು ಬರ್ತಾ ಇಲ್ಲ. ಹೇಳೋದು ಅವರು ಕಟ್ ಆಫ್ ಡೇಟ್ ಹೇಳ್ತಾ ಇರೋದು ಡಾಕ್ಟರ್ ವಿಜಯ್ ಮಲ್ಯ ಅವರು 1998-99 ಫಸ್ಟು ಚುನಾವಣೆಯಲ್ಲಿ ನಿಂತು ಸೋತರು, ಮತ್ತೆ ರಾಜ್ಯಸಭೆಗೆ ಎಲೆಕ್ಟ್ ಆದರು. ಅವ್ರು ತುಂಬ ಸ್ಪಷ್ಟವಾಗಿ ಕಟ್ ಆಫ್ ಅಲ್ಲಿಂದ ಶುರು ಆಗಿದೆ, ಅಲ್ಲಿಂದ ಶುರು ಆಗಿದೆ ಅಂತ ಅಲ್ವಾ ವೀರೇಂದ್ರ? ಹೇಳಿ ಸರ್. ಅದೇ ಒಪ್ಕೊಳ್ತಾ ಇದಾರೆ ಅವರು ಅಂತ. ತಾವೇಳುದು ಸರಿ ಇದೆ, ವೀರೇನವರು ಬಹಳ ಮುಕ್ತವಾಗಿ ಒಪ್ಕೊಳ್ತಾ ಇದಾರೆ ಇಂಥದ್ದೊಂದು ಶುರು ಆಗಿದೆ ಇತ್ತೀಚೆಗೆ ಅಂತ. ಅಲ್ಲ
ಅಲ್ಲ, ಅದರ ಅರ್ಥ ಎಲ್ಲಾ ಪಕ್ಷಗಳು ದುಡ್ಡು ತಗೊಂಡು ನಾಮಕರಣ ಮಾಡಿದ್ದಾರೆ. ನಮ್ಗೆ ಗೊತ್ತಿಲ್ಲ. ಕುಮಾರಸ್ವಾಮಿ ನಾವು ನಮ್ದು ಅಷ್ಟೇ ಅಲ್ಲ, ಎಲ್ಲ ಪಕ್ಷದಲ್ಲಿ ಇದು ಹಣೆ ಬರ ಇದೆ, ಚರ್ಚೆ ಆಗಲಿ ಅಂತ ಹೇಳ್ತಾ ಇದ್ದಾರೆ ಸರ್. ಅವರ ಸ್ವಂತ ಹೇಳಿಕೆ ಅದು, ಅದಕ್ಕೆ ನಾನು ಒಪ್ಪಲ್ಲ. ಎಲ್ಲಾ ಪಕ್ಷಗಳು ಇದೆಯೋ ಇಲ್ಲೋ ಗೊತ್ತಿಲ್ಲ, ಕುಮಾರಸ್ವಾಮಿ ಅವ್ರದ್ದು ಬಯಲಿಗೆ ಬಂದಿದೆ, ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಆ ರೀತಿ ಆಗ್ಬಾರ್ದು ಅನ್ನುವಂಥದ್ದು ನನ್ನ ನಿಲುವು. ಆ ಎರಡೂ ಸದನಗಳು ಯಾತಕ್ಕಾಗಿ ಅವು ಆರಂಭ ಆಗಿವೆ, ಅದರ ಅರ್ಥ ಪರಿಪೂರ್ಣ ಆಗ್ಬೇಕು ಅಂದ್ರೆ ವಿವಿಧ ರಂಗಗಳಲ್ಲಿ ಇರ್ತಕ್ಕಂಥವ್ರು ಆಯ್ಕೆಯಾಗಿ ಬರಬೇಕು. ಉದ್ಯಮಿಗಳಾಗ್ಲಿ ಮತ್ತೆ ದುಡ್ಡಿದ್ದವರಾಗ್ಲಿ ಬರಬಾರ್ದು ಅನ್ನುವಂಥದ್ದು ನನ್ನ ಕ್ಯಾಪಿಟಲಿಸ್ಟ್ಗಳು, ರಿಯಲ್ ಎಸ್ಟೇಟ್ನವರು, ಕ್ಯಾಪಿಟೇಷನ್ನವರು ಬರಬಾರ್ದು ಅಂತ ಅಲ್ವಾ? ಹೌದೌದು, ಖಂಡಿತ ಬರಬಾರ್ದು. ಅದಕ್ಕೊಂದು ಅರ್ಥ ಕಳ್ಕೊಳ್ಳುತ್ತೆ ಆ ಎರಡು ಹೌಸ್ಗಳು. ಒಂದು ನಿಮಿಷ ಕೋನ್ ರೆಡ್ಡಿ ಅವರೇ ಹೇಳಿ. ಈಗ ವೈರೇನವ್ರು ಒಪ್ಕೊಳ್ತಾ ಇದ್ದಾರೆ ಕಳೆದ ಒಂದು 10-15 ವರ್ಷದಿಂದ ಈ ಥರ ಶುರು ಆಗಿದೆ ಅಂತ. ಅಂದ್ರೆ ಅವರು ಅಡ್ಮಿಟ್ ಮಾಡ್ಕೊತಾರೆ, ಆ ಪಕ್ಷ ಅಂತ ಹೇಳ್ತಾರೆ, ಈ ಪಕ್ಷ. ಇದಕ್ಕೆ ಒಂದು ಫೈನಲ್ ಮ್ಯಾಚ್ ನೀವು ಮಾಡಬೇಕು ಅಂದ್ರೆ ಎಲ್ಲ ಪಕ್ಷದ ಅಧ್ಯಕ್ಷನ ಕರೀರಿ, ಇಲ್ಲಿ ಕರೆದು ಒಂದು ಚರ್ಚೆ ಮಾಡಿ. ಈಗ ನಮ್ಮ ಇತಿಮಿತಿ ಒಳಗೆ ನಾವು ನಿಮ್ಗೆ ಉತ್ತರ ಕೊಡ್ಬೋದು. ಆದ್ರೆ ವ್ಯವಸ್ಥೆ ಒಳಗೆ ಎಲ್ಲ ಪಾರ್ಟಿ ಅಧ್ಯಕ್ಷರು ನಿಮ್ಗೆ ಉತ್ತರ ಕೊಡ್ಬೇಕಲ್ಲ. ಸಾರ್ವಜನಿಕ ಬಿತ್ತರಿಸಲಿ ಏನಂತೇಳಿ, ಯಾರು ಸತ್ಯರಿಸಿದ್ರು ಏನಂತ ಗೊತ್ತಾಗತ್ತೆ. ಈಗ ಇದಕ್ಕೆ ಏನಕ್ಕೆ ನಾವೇನೋ ಹೇಳಿದ್ರೆ ನಾವು ಆ ಮಟ್ಟಿಗೆ ಬೆಳೆದಿಲ್ಲ, ನಾವೇನು ಹೇಳಕ್ಕಾಗೋದಿಲ್ಲ. ನಾನು ಶಾಸಕ ನಾನು ನಿಮ್ಗೆ ನೇರವಾಗಿ ಕೇಳಿದೆ, ಏನ್ರಿ ಶಾಸಕರಂದ್ರೆ ಏನ್ ತಗೊಂಡ್ರಿ ನೀವು, ನಮ್ಮ ಬಗ್ಗೆ ಎಲ್ಲ ಹಿಂಗೆ ಬಿಸ್ತಾರ್ತಾ ಇದ್ದೀರಿ. ನಿನ್ನ ನೋಡಿನಿಂದ ಕುಮಾರಸ್ವಾಮಿ ಹೇಳಿದ್ದು ಏನಂತ? ಕುಮಾರಸ್ವಾಮಿ ಹೇಳಿದ್ದು ನಿಮ್ಮ ಶಾಸಕರ ಬಗ್ಗೆ ನಾನು ಖಾಸಗಿಯಾಗಿ ಮಾತಾಡಿದಂತ ಸಿಡಿನ ಬಿತ್ತರಿಸಿ ಅದ್ರ ಬಗ್ಗೆ ನಮ್ಮ ಪಕ್ಷದ ಬಗ್ಗೆ ಇದ್ರ ಮಾಡಕ್ಕೆ ನಾನು ತಯಾರಿಲ್ಲ. ಯಾಕಂದ್ರೆ ಅದೊಂದು ಅವ್ರು ಖಾಸಗಿಯಾಗಿದ್ದಂತ ಸಿಡಿ, ನಿಮ್ಗೆ ಅವರು ಸಿಡಿ ಒಳಗೆ ನೋಡಿ ನೀವು ಏನು ಹೇಳ್ತಾರೆ, ಮಾತಾಡಿ ಅಂತಾರೆ ಕುಮಾರಸ್ವಾಮಿ ಅವರಿಗೆ. ಅಂದ್ರೆ ಅವ್ರು ರೆಕಾರ್ಡ್ ಮಾಡ್ಕೊತಾಳ, ಕುಮಾರಸ್ವಾಮಿ ಅವರಿಗೆ ಅದ್ರ ಕಲ್ಪನೆ ಇಲ್ಲ. ಅದು ಬೇರೆ ವಿಚಾರ ಸರ್. ಅವ್ರು ಮಾಡ್ತಾ ಇರೋದು ಕ್ರೈಮ್. ಕೋನ್ ರೆಡ್ಡಿ ಅವರೇ ಹೇಳಿ ಸರ್. ಹೇಳ್ರಿ ನೋಡಿ, ಕುಮಾರಸ್ವಾಮಿ ಅವರು ಮತ್ತೊಂದು ಹೇಳಿದ್ರು, ಚುನಾವಣೆಗೆ ಖರ್ಚು ಮಾಡಬೇಕಾಗ್ತದೆ, ಮತ್ತೆ ಎಮ್ ಎಲ್ ಎಗಳಿಗೆ ಪ್ರತಿ ದಿವಸ ಖರ್ಚಿರುತ್ತೆ ಅಂತ. ಅದರ ಅರ್ಥ ಈ ನಾಮಕರಣದ ದುಡ್ಡಲ್ಲಿ ಅವೆಲ್ಲ ನಿಭಾಯಿಸಬೇಕು ಅಂತಿಲ್ಲ. ಅಲ್ಲ, ನಿಮ್ಗೂ ಕೂಡ ನಾರಾಯಣ ಸ್ವಾಮಿ ಬಿಟ್ಟು ಟಿಕೆಟ್ ಕೊಟ್ಟಿದ್ದು ಯಾಕೆ ಸರ್? ನೀವು MP ಹಾಕಿದ್ರಲ್ಲ, ನಿಮ್ಮನ್ನ ದುಡ್ಡನ್ನ ಹಿಂದೆ ಕೊಡಿಸಿದ್ರಲ್ಲ, ನೀವು MP ಹಾಕಿದ್ರಿಲ್ಲ. ಇವತ್ತೆ ಈಗ ಆ ದುಡ್ಡು MLA ಕೊಡುವುದಕ್ಕೆ ಅಂತ ತಗೊಳ್ಳುವಂತಹದ್ದು ತಪ್ಪು ಅಲ್ಲಲ್ಲ. ತಗೊಂಡ್ರೆ ಯಾರು ತಗೊಂಡಾರೆ? ಖರ್ಚು ಮಾಡೋದು ನಿಜ, MLAಗಳು ಖರ್ಚು ಬರೋದು ನಿಜ. ಅದ್ರ ಅರ್ಥ ನಾಮಕರಣ ಮಾಡೋರ ಹತ್ರ ದುಡ್ಡು ತಗೊಳ್ಬೇಕು ಕೊಟ್ರು. ಈಗ ಒಂದು ಅದು ಸರಿಯಲ್ಲ. ಈಗ ನಾನು ಹೇಳೋದು, ಈಗ ಅಬ್ದುಲ್ ಅಜೀಮ್ ಏನು ಹೇಳಿದ್ದಾರೆ, ಒಂದು ಸ್ಟೇಟ್ಮೆಂಟ್ ಇದೆ, ದೇವೇಗೌಡರಿಗೆ ಬರೆದಂತ ಪತ್ರ ಹತ್ರ ಇದೆ. ಅಬ್ದುಲ್ ಅಜೀಮ್ ಜನರಲ್ ಸೆಕ್ರೆಟರಿ, ಅವರು MLC ಆಗಿದ್ರು. ಕುಮಾರಸ್ವಾಮಿ ಅದು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಅಬ್ದುಲ್ ಅಜೀಮ್, SC ನೀರಾವರಿ ಇಂಥವ್ರಿಗೆಲ್ಲ ನಾವು ಮಾಡಿದೇವಿ, ಇವ್ರು ಪಕ್ಷ ಏನು ಕಟ್ಟಿದ್ದಾರೆ ನಂಗೆ ಗೊತ್ತಿದೆ ಅಂತ ಹೇಳಿದ್ದಾರೆ. ಸೊ ಅವು ಯಾವ ಕೂಡ ಹುಡುಗಾಟಿಗೆ ಮಾತುಗಳಲ್ಲ, ಅದು ಆ ಆವೇಶದಲ್ಲಿ ಸತ್ಯ ಹೇಳಿದ್ದಾರೆ. ಅವ್ರು ಹೇಳಿದ್ದಾರೆ, ದೇವೇಗೌಡರೇ ಇವತ್ತು ಕೂಡಲೇ ಸಭೆ ಕರಿಬೇಕು, ನಮ್ಮ ಕಾರ್ಯಕರ್ತರಿಗೆ ಆಘಾತ ಆಗಿದೆ, ನೈತಿಕ ಸೇರಿ ಕುಸಿತ ಇದೆ, ಶಾಸಕರಿಗೆ ಅಗೌರವ ಆಗ್ತಾ ಇದೆ, ಸೊ ಸಭೆ ಕರಿಬೇಕಂತ ಹೇಳ್ತಾರೆ ಅವ್ರು ಹೇಳಿದ್ದಾರೆ. ನೋಡಿ, ಅಬ್ದುಲ್ ಅಜೀಮ್ ಅವರು ಪತ್ರವನ್ನು ಬರೆದ ಪ್ರಧಾನ ಕಾರ್ಯದರ್ಶಿಗಳಿಗೆ ಅವ್ರು ಬರ್ದಾರೆ. ಒಂದು ನಮ್ಮ ಸರ್ವೋಚ್ಚ ನಾಯಕರಂತ ಮಾಜಿ ಪ್ರಧಾನಿಗಳಂತ ಸನ್ಮಾನ್ಯ ದೇವೇಗೌಡರಿಗೆ ಪತ್ರ ಏನು ಬರ್ತಾರೆ ಅವರು, ನಮ್ಮ ಪಕ್ಷದಲ್ಲಿ ಈ ರೀತಿಯಾಗಿ ಎಲ್ಲ TVಯಲ್ಲಿ ಬರ್ತಾ ಇರೋದ್ರಿಂದ ನಮಗೆ ನೋವಾಗ್ಯದ, ಅದಕ್ಕೆ ನೀವು ಕಾರ್ಯಕ್ರಮ ಏನು ನಮ್ಮ ಕುಟುಂಬದ ವಿಷಯ ಚರ್ಚೆ ಮಾಡೋಕ್ಕೆ ದೇವೇಗೌಡರು ಪತ್ರ ಬರೆದ್ರೆ ಏನು ತಪ್ಪಿದೆ? ಬರೀಬೇಕಾಗತಿ. ಕುಮಾರಸ್ವಾಮಿ ಶಾಸಕರು ಯಾರು ಕೇಳಿದಲ್ಲ, ಅವರು ಜನರಲ್ ಸೆಕ್ರೆಟರಿ ಅದು ಪಕ್ಷಕ್ಕೆ ತೊಂದರೆ ಆಗ್ತದೆ ಅಂತ ಅವ್ರು ಹೇಳ್ತಾರೆ. ಧಕ್ಕೆ ಆಗಿಲ್ಲ ಅಲ್ಲಲ್ರಿ, ಶಾಸಕರಾದಂಥವ್ರು ನಮ್ಮ ಶಾಸಕ ಪಕ್ಷ ನಮ್ಮ ನಾಯಕರಂತ ಕುಮಾರಸ್ವಾಮಿ ಅವ್ರದಾರ, ಅವ್ರ ಹತ್ರ ಎದುರಿಗೆ ಮಾತಾಡ್ತೀವಿ. ಅದನ್ನೆಲ್ಲ ಈಗ TV ಮುಂದೆ ಹೇಳ್ಬೇಕಂತ ಏನಿಲ್ಲಲ್ಲ. ನಾವು ನಮ್ಮ ಆಂತರಿಕ ವ್ಯವಸ್ಥೆನ ನಮ್ಮ ಶಾಸಕಾಂಗ ಮಳಿಸಿದಪ್ಪರೆ ಅಬ್ದುಲ್ ಅಜೀಮ್ ಬರೆದಂಥ ಪತ್ರ ಹೇಳ್ತೀನಿ. ನಮ್ಮ ಕುಮಾರಸ್ವಾಮಿ ಅವರು ಶಾಸಕರು ಕರ್ಕೊಂಡು ಕೊಲಂಬೋಗೆ ಹೋದ್ರು ರೆಸಾರ್ಟ್ಗೆ. ಅಲ್ಲಿ ಗೆದ್ದಂಥವ್ರ ಜೊತೆ ಹೋಗಿ ಸೋಲಿನ ಬಗ್ಗೆ ಆತ್ಮವಿಮರ್ಶೆ ಮಾಡ್ತಾರೆ, ಸೋತಂಥವ್ರ ಜೊತೆಗೆ ಯಾಕೆ ಸಭೆ ಮಾಡಿಲ್ಲ ಅಂತ ಅಲ್ಲಿ ಒಂದು ಕ್ವೆಶ್ಚನ್ ರೈಸ್ ಮಾಡಿದ್ದಾರೆ. ಭಾಳ ಒಂದು ರಿಲೆವೆಂಟ್ ಪ್ರಶ್ನೆಯನ್ನು ಅವರು ಎತ್ತಿದ್ದಾರೆ. ಜೊತೆಯಲ್ಲಿ ಇದೊಂದು ಶುಭ ಸೂಚನೆ. ಇಂಥ ವಿಚಾರಗಳನ್ನೆಲ್ಲ ಬಹಿರಂಗವಾಗಿ ಚರ್ಚೆ ಮಾಡಬೇಕೇ ಹೊರತು ಅಂತರಂಗದಲ್ಲಿ ಒಳಗೊಳಗೆ ಚರ್ಚೆ ಮಾಡೋದಿದೆಯಲ್ಲ, ಅದು ಅನ್ಡೆಮೋಕ್ರೆಟಿಕ್ಕು. ಪ್ರಜಾಪ್ರಭುತ್ವ ಏನಾದ್ರು ಈ ದೇಶದಲ್ಲಿ ಉಳಿಬೇಕಾದ್ರೆ ಎಲ್ಲ ವಿಚಾರಗಳು ಬಹಿರಂಗವಾಗಿ ಚರ್ಚೆ ಆಗಬೇಕು. ಆ ಪಕ್ಷ ಈ ಪಕ್ಷ ಅಂತಲ್ಲ, ಇದನ್ನು ಎಲ್ಲ ಒಳಗೊಳಗೆ ಚರ್ಚೆ ಮಾಡೋದ್ರ ಮೂಲಕ ನಾವು ತಪ್ಪು ಮಾಡೋದು ಮಾತ್ರ ಅಲ್ಲ, ಅವ್ರು ಮಾಡೋದಿಲ್ವೇ ಅಂತ ಕೇಳೋ ಧಾಟಿಗಳ ಮೂಲಕ ಎಲ್ಲದನ್ನು ಚಾಪೆ ಕೆಳಗಡೆ ಬಿಡಿಸೋ ಇದಾಗ್ತಾ ಇದೆ. ನೀನ್ ಕಳ್ಳ, ನಾನು ಕಳ್ಳ, ನೀನು ಕಳ್ಳ, ಅವನು ಕಳ್ಳ. ಸೊ ಅದ್ರ ಮೂಲಕ ಸಮರ್ಥನೆ ಕೊಡ್ಕೊಳ್ಳೋದು, ಕಣ್ಣೀರು ಹಾಕೋದಿಲ್ಲ, ನಾಯಕನಿಗೆ ಲಕ್ಷಣ ಅಲ್ಲ. ಈ ದೇಶದಲ್ಲಿ ಅದನ್ನು ಎಲ್ಲರೂ ಒಪ್ಕೊಂಡ್ಬಿಟ್ಟಿದ್ದಾರೆ. ಬಹುಶಃ ಕಮ್ಯುನಿಸ್ಟ್ ಪಾರ್ಟಿಗಳನ್ನ ಬಿಟ್ಟರೆ ಈ ದೇಶದಲ್ಲಿ ಮರ್ಯಾದಸ್ಥ ಪಕ್ಷ ಒಂದೂ ಇಲ್ಲ. ಎಲ್ಲ ಪಕ್ಷಗಳು ಭ್ರಷ್ಟ ಮಾರ್ಗವನ್ನೇ ಅನುಸರಿಸಿ ಚುನಾವಣೆಯನ್ನು ಗೆಲ್ತಾ ಇದ್ದಾವೆ.
ಅದೇ ಮಾರ್ಗವನ್ನು ಅನುಸರಿಸಿ ಅಧಿಕಾರವನ್ನು ಭದ್ರವಾಗಿ ಹಿಡ್ಕೊಂಡು ಕೂತಿದ್ದಾವೆ. ಆದರೆ ಇದಕ್ಕೆ ದಾರಿ ಯಾವುದು, ಮುಂದಿನ ದಾರಿ ಏನು? ಖಂಡಿತ ಅದ್ರ ಬಗ್ಗೆ ಚರ್ಚೆ ಮಾಡಿ. ಯಾಕಂದ್ರೆ ಕುಮಾರಸ್ವಾಮಿ ಅವರು ನಿನ್ನೆ ಕೆಲವು ಮಾತುಗಳನ್ನ ಆಡ್ತಾ ಇದ್ರು, ಬಹಳ ಗಂಭೀರವಾಗಿದ್ರು. ಹೆಣ್ಮಕ್ಳ ಬಗ್ಗೆ ಅವ್ರ ಕರುಣೆ, ಕಾಲಿಲ್ದವ್ರ ಬಗ್ಗೆ ಕರುಣೆ, ಅಸಹಾಯಕರ ಬಗ್ಗೆ ಕರುಣೆ, ಗ್ರಾಮ ವಾಸ್ತವ್ಯ ಮಾಡಿದಾಗ CM ಆದಾಗ ಇವರನ್ನು ನಿಜಕ್ಕೂ ಕೂಡ ಒಬ್ಬ ಭವಿಷ್ಯದ ನಾಯಕ ಅಂತ ಕೂಡ ಎಲ್ಲರೂ ಕೂಡ ಬಿಂಬಿಸಿದ್ರು. ಆ ರೀತಿಯ ಒಂದು ನಿರೀಕ್ಷೆ ಇಟ್ಕೊಂತ ಒಬ್ಬ ಕುಮಾರಸ್ವಾಮಿ ಅವರು ಈ ರೀತಿ ಮಾತಾಡ್ತಾ ಹೋದರೆ ಅವ್ರ ಶಾಸಕರ ಬಗ್ಗೆ ಅವರಿಗೆ ಗೌರವ ಇದೆಯಾ ಅಂತ ಕೇಳಿದ್ರೆ ಬಹುತೇಕ ಅವ್ರ ಮಾತುಗಳನ್ನು ಖಾಸಗಿಯಾಗಿ ಆಡಿದ್ದಾರೆ. ಎಸ್ ಅಲ್ಲ, ಖಾಸಗಿಯಾಗಿ ಆಡಿರೋದ್ರಿಂದ ಅವ್ರು ಸತ್ಯವನ್ನೇ ಆಡಿದ್ದಾರೆ. ಅವ್ರ ಶಾಸಕರ ಬಗ್ಗೆ ಇರ್ತಕ್ಕಂಥ ಗೌರವ ಏನು? ಹಾಗಾದ್ರೆ ಶಾಸಕರು ದುಡ್ಡು ತಗೊಂಡೇ ಓಟ್ ಹಾಕಿದ್ರ ಹಿಂದೆ ಅಂತೇಳಿ ಕುಮಾರಸ್ವಾಮಿ ಹೇಳಬೇಕಾಗತ್ತೆ. ಒಂದು ವೇಳೆ ಅವರು ಶಾಸಕರು ಯಾರೂ ದುಡ್ಡು ತಗೊಂಡಿಲ್ಲ ಅನ್ನೋದಾದ್ರೆ ಅದು ನಿಜಕ್ಕೂ ಕೂಡ ಒಳ್ಳೆಯ ಬೆಳವಣಿಗೆ. ಸೊ ಇವರೆಲ್ಲರೂ ಕೂಡ ದುಡ್ಡಿಗೆ ಬೆನ್ನು ಬಿದ್ದಿದ್ದಾರೆ. ಕುಮಾರಸ್ವಾಮಿ ಹೇಳುವಂಥ ಮಾತುಗಳನ್ನು ಕೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಹತ್ರ ಟೀಮ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಮಂತ್ರಿ ಆದಂಥವ್ರು ದುಡ್ಡು ಮಾಡಿದಂಥವ್ರು ಟೀಮ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಇದು ಹುಡುಗಾಟಿಕೆ ಅಂತ ಅನ್ಸೋದಿಲ್ಲ. ಆದರೆ ಮುಂದೆ ಏನು ಅನ್ನುವಂಥದ್ದು, ದೇವೇಗೌಡರು ನಾನು ಯಾಕೆ ಸುಪ್ರೀಂ ಕೋರ್ಟ್ನ ಜಡ್ಜ್ ಅಂತ ಹೇಳಿದ್ದೀನಿ, ಈ ಪಕ್ಷಕ್ಕೆ ಅವರೇ ಅಂತಿಮವಾದಂಥ ಒಂದು ವಿಚಾರಗಳನ್ನು ಚರ್ಚೆ ಮಾಡುವಂಥವ್ರು. ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ, ಅದಕ್ಕಿಂತ ಮೊದಲು